ನಾಥ ಪಂಥದಲ್ಲಿ ಹೋಗಿ ಜೈನ ಮುನಿಯ ಕಡೆ ಶಿಕ್ಷಣವನ್ನ ಪಡೆದುಕೊಂಡು ಬಂದು ಎಲ್ಲವುದನ್ನೂ ಗೆದ್ದೆನೆಂದ್ರ ಮಾತ್ರಕ್ಕೆ ಜಡಿ ಬಿಟ್ಟುಕೊಂಡು ಗುಡ್ಡದಲ್ಲಿ ಹೋಗಿ ತಪವನ್ನ ಗೈದು ಒಂಟಿಗಾಲಿನ ಮೇಲೆ ತಪಸ್ಸನ್ನ ಮಾಡಿ ಗೋರಕ್ಷಕನಾಥನನ್ನೇ ಸೋಲಿಸಿ ಕವಿರಕ್ಷಿತನಾಥನನ್ನೇ ಮಣ್ಣು ಕೊಟ್ಟು ಮುಕ್ತಾಯಕ್ಕನ ಅಹಂಕಾರ ಅವಳ ಮಮಕಾರವನ್ನ ಅಳೆದು ಸಿದ್ದರಾಮನ ಅಹಂಕಾರವನ್ನ ಅಳಿಸಿ ಅಕ್ಕನ ಹತ್ರ ಅಹಂಕಾರ ಕಳ್ಕೊಂಡ ಮೇಲೆ ಬಸವಣ್ಣನವರ ಹತ್ರ ಬಂದು ಬರೆದಂತಹ ವಚನ ಬ ಎಂದಲ್ಲಿ ಎನ್ನ ಬವ ಹರಿಯಿತ್ತು, ಸ ಎಂದಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವಡೇ ವಸ್ತು ಚೈತನ್ಯಾತ್ಮಕನಾದೆನಯ್ಯ. ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೆಳಗಿ ಬೆಳಗುವುದ ಕಂಡು ಆನು ನೀನು ಬಸವ ಬಸವ ಎನ್ನುತ್ತಿರ್ತೇನಯ್ಯ. ಬರೀ ಅವ್ರಿಗೆ ಅಷ್ಟೇ ಏನದು, ಪಟ್ಟದ್ದೇವ್ರಿಗಾದ್ರೂ ಬಕಾರನೇ, ವಿರಕ್ತರಿಗಾದ್ರೂ ಬಕಾರನೇ. ಪಟ್ಟದ್ದೇವ್ರ ಮಠದ ಮೇಟಿಗೂಟನೋ ಬಕಾರನೇ, ವಿರಕ್ತರ ಮಠದ ಮೇಟಿಗೂಟನೋ ಬಕಾರನೇ. ಆ ಬಕಾರ ಅನ್ನುವಂತಹ ಪಟ್ಟ ಆಗಲಿಲ್ಲ ಅಂದ್ರೆ ನಿನ್ನ ಮಠದ ಪೀಠಕ್ಕೆ ನಿನ್ನ ಪಟ್ಟಾಧಿಕಾರ ಆಗಲ್ಲ. ಸಾಭಾರಿಗಳು ನಿರಾಭಾರಿಗಳು ಇವರು ಯಾವತ್ತಿನ ಕಾಲಕ್ಕೂ ಕೂಡ ಬಸವಣ್ಣನ ಆಭಾರಿಗಳು ಅನ್ನೋಂಥವ್ರು ಹೇಳಿದವರು ಯಾರು ಅಂತಂದ್ರೆ ಚನ್ನಬಸವ ಪಟ್ಟದ್ದೇವರು. ಬಕಾರ ಅದಾದಾಗನೇ ನಿನ್ನ ಹಸ್ತಮಸ್ತಕ ಸಂಯೋಗ, ಅದಾದಾಗನೇ ನಿನ್ನ ತಲೆಗೆ ಬೋಳಿಸಿ ಭಸ್ಮ ಹಚ್ಚಿ ನಿನಗೆ ಅಧಿಕಾರ ಕೊಡೋದು, ಅದಾದಾಗನೇ ನಿನ್ನ ತಲೆ ಮೇಲೆ ಬಿಳಿ ಕಂಬಳಿ, ಅದಾದಾಗ ನಿನಗೆ ಚೆಕ್ ಆ್ಯಂಡ್ ಸಿಗ್ನೇಚರ್ ಅಥಾರಿಟಿ. ಬಕಾರ ಇಂತಹದ್ದು. ಬಸವಣ್ಣನವ್ರನ್ನ ಮುಂದೂ ವಿರೋಧ ಮಾಡಲಿ ಹಿಂದೂ ವಿರೋಧ ಮಾಡಲಿ, ಬಸವ ಮನುಷ್ಯನಾಗರ ಅನ್ಲಿ ಬಸವ ಹೊರಗಾರ ಅನ್ಲಿ, ಮಠದಾಗ ಬಸವನ ಫೋಟೋರಿಗೆ ಇಡ್ಲಿ ಬೇಕಾದ್ರೆ ಬಿಡ್ಲಿ, ಆದ್ರೆ ಜೀವನದಾಗ ಬಸವನ್ನ ಅನ್ಲಾರ್ದಂಥ ವ್ಯಕ್ತಿ ತನ್ನ ಪಟ್ಟಾಧಿಕಾರ ಟೈಮ್ದಾಗ ಬಸವ ಅಂದ ಸಾಯ್ಬೇಕವ. ಬಕಾರ ಅಂತಹ ಬಸವಣ್ಣನವರು. ಅಲ್ಲಮ ಪ್ರಭುಗಳು ಹೇಳುವಂತಹ ವಚನ, ಅಲ್ಲಮ ಪ್ರಭುಗಳು ಹೇಳುವಂತಹ ವಚನ, ಆ ವಚನವನ್ನ ಅವರು ಹೇಳ್ತಾರೆ. ಪಶುವೆಂದೆನಿಸದ ಅಮಲ ಸುರದೇನು, ಮರವೆಂದೆನಿಸದ ಅಸಮ ಕಲ್ಪವೃಕ್ಷ, ಖಗೆಯೆಂದೆನಿಸಿಕೊಳ್ಳದ ಮಿಸುಪ ಚಿಂತಾರತ್ನ, ಖನಿಯೆನಿಸಿಕೊಳ್ಳದಿರ ಮಹಾಪುರುಷ ಮನಿ, ತೃಣವೆನಿಸಿಕೊಳ್ಳದಿರ ಮರುಜಮನಿ, ಮನಂ ನುಡಿ ನೋಟ ಪಂಚಪಾದ ಹಸ್ತಗಳೆಲ್ಲ ಪಂಚಪರುಷವಾಗಿ ರಂಜಿಸುವ ಬಸವೇಶ, ಶರಣು ಮತ್ ಪ್ರಾಣೇಶ, ಭಕ್ತಿ ದಂಡಾದೇಶ, ಕರುಣಿಸೋ ಭಕ್ತಿಕೋಶ, ಜೀವನ್ ಮುಕ್ತಿಕೋಶ ಅಂತ ಹೇಳ್ತಾರೆ. ಎಲ್ಲರೂ ಹುಟ್ಟಿದ ಮಾತ್ರಕ್ಕೆ ಬಸವಣ್ಣನವರು ಹುಟ್ಟಿ ಬಂದಾರಂತ ತಿಳ್ಕೊಂಡು ಅವರು ಮನುಷ್ಯರೇನು? ಇಳೆಗೆ ಇಳಿದ ಮಾತ್ರಕ್ಕೆ ನರ ಅಜಾತ ನೆನಬಹುದೇ, ಅಲ್ಲಲ್ಲ ಬಸವಣ್ಣ ನೀ ಧರೆಗಿಳಿದ ಮುಕ್ಕರ್ಣ ಅಂತ ಹೇಳ್ತಾರೆ ಶರಣರು ಸ್ವರವಚನಗಳಲ್ಲಿ, ಬಸವಸ್ತೋತ್ರದ ವಚನಗಳಲ್ಲಿ. ಎಲ್ಲ ಕಲ್ಲಿನಂತೇನೆ